ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಚಾನಲ್ ಫ್ರೆಂಡ್ಸ್. ಇವತ್ತು ನೋಡೋದಲ್ಲಿ ಹೇಳ್ಬೇಕು ಫ್ರೆಂಡ್ಸ್, 4000 ವಾಚ್ ಟೈಮ್ ಹೇಗೆ ಕಂಪ್ಲೀಟ್ ಮಾಡೋದು ಅದಕ್ಕೆ 3 ಟಿಪ್ಸ್ ಹೇಳ್ತೀನಿ ಫ್ರೆಂಡ್ಸ್. ಆ 3 ಟಿಪ್ಸನ್ನು ನೀವು ಪಾಲಿಸಿದ್ರೆ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಫ್ರೆಂಡ್ಸ್, ನೀವು ಈಗ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ತಾರ ಫ್ರೆಂಡ್ಸ್. 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ತಾರೆ. ಆದರೆ ಫ್ರೆಂಡ್ಸ್, ಹೊಸ ಯೂಟ್ಯೂಬರ್ಸ್ ಯಾರ್ಯಾರಲ್ಲ, ಹೊಸ ಯೂಟ್ಯೂಬರ್ಸ್ಗೆ ತುಂಬ ಟೆನ್ಷನ್. ಏನಂದರೆ ಫ್ರೆಂಡ್ಸ್, 1000 ಸಬ್ಸ್ಕ್ರೈಬ್ ಹೆಂಗೋ ಅವ್ರ ಫ್ರೆಂಡ್ಸ್ ಹೆಂಗೋ ಮಾಡಿ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ತಾರೆ. ಆದರೆ 4000 ವಾಚ್ ಟೈಮ್ ಹೇಗೆ ಕಂಪ್ಲೀಟ್ ಮಾಡೋಕ್ಕೆ ತುಂಬ ಕಷ್ಟಪಡ್ತಾರೆ. ಹೇಳ್ಬೇಕಂದ್ರೆ ತುಂಬ ಕಷ್ಟಪಡ್ತಾರೆ. ಅದಕ್ಕೆ 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಂದರೆ ತುಂಬ ಕಷ್ಟ ಆಗುತ್ತೆ. ಹೆಂಗೋ ಕಷ್ಟಪಟ್ಟು ಮಾಡ್ತಾರೆ. ಆದರೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡ್ತಾರೆ. ಆದರೆ 4000 ವಾಚ್ ಟೈಮ್ ಕಂಪ್ಲೀಟ್ ಮಾಡೋಕ್ಕೆ ಆಗಲ್ಲ ಅವ್ರಿಗೆ ಫ್ರೆಂಡ್ಸ್. ಅಂಥವ್ರಿಗೆ 3 ಟಿಪ್ಸ್ ಐತೆ ಫ್ರೆಂಡ್ಸ್. ಈ ಟಿಪ್ಸನ್ನು ಪಾಲಿಸಿದ್ದಾರೆ ಖಂಡಿತ ಪ್ರೂಫ್ಗಾಗಿ ನೀವು ತೊಗೋತೀರಿ ಫ್ರೆಂಡ್ಸ್. ಎಕ್ಸಾಂಪಲ್ ನಂದು ಕೂಡ ಈಗ ವಾಚ್ ಟೈಮ್ ಕವರ್ ಆಗ್ತಿದೆ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಮೊದಲು ಆಗ್ತಿರ್ಕಿಲ್ಲ, ಈಗ ನಾನು ಕೂಡ ನಿಮ್ಗೆ ಯೂಟ್ಯೂಬ್ಸ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ. ಅದಕ್ಕೆ ನಾನು ಕೂಡ ವಾಚ್ ಟೈಮ್ ಕಂಪ್ಲೀಟ್ ಆಗ್ತಿದೆ ಫ್ರೆಂಡ್ಸ್. ನೀವು ನಂದು ಕೂಡ ಒಂದಕ್ಕೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿದೆ, ಇನ್ನೂ ಕೂಡ ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ. ಆದರೆ ನಾನು ಪ್ರಯತ್ನ ಆಗ್ತಿದೆ. ಈ ಟಿಪ್ಸ್ ನಾನು ಪಾಸ್ತಾ ಇದ್ದೇನೆ, ನನಗೂ ಕೂಡ ವರ್ಕೌಟ್ ಆಗ್ತಿದೆ ಫ್ರೆಂಡ್ಸ್. ಹೇಳೋದು ಹೊಸ ಯೂಟ್ಯೂಬರ್ಸ್ ಯಾರ್ಯಾರು ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದಾರೆ, ಅವರಿಗೆ ವಾಚ್ ಟೈಮ್ ಕೌಂಟ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೆ ವಿಡಿಯೋ 3 ಟಿಪ್ಸ್ ಹೇಳ್ತೀನಿ ಫ್ರೆಂಡ್ಸ್. ಈ 3 ಟಿಪ್ಸನ್ನು ನೀವು ಪಾಲಿಸಿದರೆ ಖಂಡಿತ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ತಾರೆ. ಬರೀ 5 ತಿಂಗಳಲ್ಲಿ ಕಂಪ್ಲೀಟ್ ಮಾಡ್ತಾರೆ ವಾಚ್ ಟೈಮ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಒಂದು ಏನಂದರೆ ಫ್ರೆಂಡ್ಸ್, ನೀವು ಯಾರ್ಯಾರು ಯೂಟ್ಯೂಬರ್ಸ್ ಇದ್ದಾರೆ, ಎಲ್ಲರೂ ಹಳೆ ಯೂಟ್ಯೂಬರ್ಸ್ ಏನಲ್ಲ, ಹೊಸ ಯೂಟ್ಯೂಬರ್ಸ್ ಇದೆ ಅಂತಾನಿಲ್ಲ, ಎಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಯಾಕೆಂದರೆ ನಾನು ನಿಮಗೆ ನಿಮ್ಮ ಚಾನೆಲ್ ಯಾಕೆ ಮುಂದೆ ಹೋಗ್ತಾ ಇಲ್ಲ, ನಿಮ್ಮ ಚಾನಲಲ್ಲಿ ಏನು ಫಾಲ್ಟ್ ಇದೆ, ನಿಮ್ಮ ವಿಡಿಯೋ ಯಾಕೆ ಪರ್ಫೆಕ್ಟ್ ಆಗ್ತಾಯಿಲ್ಲ, ನಿಮ್ಮ ಚಾನಲ್ ಇನ್ಕ್ರೀಸ್ ಆಗ್ತಾ ಇಲ್ಲ ಅಂತ ನಾನು ನಿಮಗೆ ತಿಳಿಸ್ತೀನಿ ಫ್ರೆಂಡ್ಸ್. ಅದಕ್ಕೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆನಂತರ ಕಮೆಂಟ್ ಮಾಡಿದರೆ ನಾನು ಕೂಡ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೇನೆ ಅಂತ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಫ್ರೆಂಡ್ಸ್ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಫ್ರೆಂಡ್ಸ್. ಮೊದಲನೇ ಟಿಪ್ಸ್ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಏನಂದರೆ ಫ್ರೆಂಡ್ಸ್, ನೀವು ವಾಚ್ ಟೈಮ್ ಕೌಂಟ್ ಮಾಡೋಣಂತ ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಏನಂತ ವಿಡಿಯೋ ಮಾಡ್ತಾರೆ, ಯಾವುದೋ ಒಂದು ಅಪ್ಡೇಟ್ ಬಂದಿರುತ್ತೆ ಫ್ರೆಂಡ್ಸ್, ಹೊಸ ಅಪ್ಡೇಟ್ ಹೇಳ್ಬೇಕ್ರಿ ಫ್ರೆಂಡ್ಸ್. ನೋಡಿ, ಯಾವುದೋ ಒಂದು ಹೊಸ ಅಪ್ಡೇಟ್ ಬಂದಿರುತ್ತೆ ಫ್ರೆಂಡ್ಸ್. ಅಪ್ಡೇಟ್ ಬಗ್ಗೆ ವಿಡಿಯೋ ಮಾಡ್ತಾರೆ. ಅದು ವಿಡಿಯೋ ಮಾಡಿದ್ರು ಎಷ್ಟು ನಿಮಿಷ ಮಾಡ್ತಾರೆ, ಇಲ್ಲಂದ್ರು 2 ನಿಮಿಷ ಆಯಿತು ಇಷ್ಟೇ ಮಾಡ್ತಾರೆ ನೀವು ವಿಡಿಯೋ ಫ್ರೆಂಡ್ಸ್. ಅದು ಮಾಡೋಣ ಬೇಡ ಅಂತ ಡೌಟಲ್ಲಿ ಮಾಡ್ತಾರೆ ಫ್ರೆಂಡ್ಸ್. ವಿಡಿಯೋ ವೈರಲ್ ಆಗ್ತೋ ಇಲ್ಲೋ ಅಂತ ಡೌಟಲ್ಲಿ ವಿಡಿಯೋ ಮಾಡಿ ನೀವು ಅಪ್ಲೋಡ್ ಮಾಡ್ತಾರೆ ಫ್ರೆಂಡ್ಸ್. ಅಕಸ್ಮಾತ್ ಅದು ಯೂಟ್ಯೂಬ್ದಲ್ಲಿ ವೈರಲ್ ಆದರೆ ಏನು ಮಾಡ್ತಾರೆ ಫ್ರೆಂಡ್ಸ್, ಅದು ವಾಚ್ ಟೈಮ್ ಹೇಗೆ 10% ಕಡಿಮೆ ಇರುತ್ತೆ. ಯಾಕೆಂದರೆ ವಾಚ್ ಟೈಮ್ ಕೌಂಟ್ ಅಲ್ಲ, ಯಾಕೆಂದರೆ ನೀವು ವಿಡಿಯೋ ಮಿನಿಟ್ಸು ಕಡಿಮೆ ಇರುತ್ತೆ ಫ್ರೆಂಡ್ಸ್. ನೀವು ವಿಡಿಯೋ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಮೊದಲು ಹೇಳ್ಬೇಕಂದ್ರೆ ನೀವು ವಿಡಿಯೋ ಮಿನಿಟ್ಸು ಕಂಪ್ಲೀಟ್ ಇರುತ್ತೆ. ಅದಕ್ಕೆ ನೀವು ಅಕಸ್ಮಾತ್ ನೀವು ವಿಡಿಯೋ ಅಪ್ಲೋಡ್ ಮಾಡಿದರೆ ಅದನ್ನ ಯೂಟ್ಯೂಬರ್ಸು ಆ ವಿಡಿಯೋ ತೊಗೊಂಡು ಪ್ರಾಪರ್ಟಿ ಶೇರ್ ಮಾಡ್ತಾ ಹಾಗೆ ನಿಮ್ಮ ವಿಡಿಯೋ ವೈರಲ್ ಆತಂದ್ರೆ ಅಕಸ್ಮಾತ್ ಏನು ಅಂತ ನಿಮಗೆ ತುಂಬ ಇದಾಗುತ್ತೆ ಫ್ರೆಂಡ್ಸ್. ಅದಕ್ಕೆ ನೀವು ಏನು ಮಾಡಿದ್ರೆ ಮಿನಿಮಮ್ ಹೇಳ್ಬೇಕಂದ್ರೆ ಫ್ರೆಂಡ್ಸ್ 6 7 ಇಲ್ಲಾಂದ್ರೆ 5 ಮಿನಿಟ್ಸ್ ಮಿನಿಮಮ್ ಇರಬೇಕು ಫ್ರೆಂಡ್ಸ್. 4 5 6 ಇಷ್ಟು ಮಿನಿಟ್ಸ್ ಇದ್ದರೆ ಫ್ರೆಂಡ್ಸ್, ನಿಮ್ಮ ವಿಡಿಯೋ ನೀವು ಏನು ಮಾಡ್ತಾರಲ್ಲ ಆ ನಿಮ್ಮ ವಿಡಿಯೋ ವೈರಲ್ ಆಗ್ತದೆ ಫ್ರೆಂಡ್ಸ್. ವೈರಲ್ ಆಗ್ತದ ನಂತರ ಆ ವಾಚ್ ಟೈಮ್ ಕೌಂಟ್ ಆಗುತ್ತೆ ಫ್ರೆಂಡ್ಸ್. ತುಂಬ ವಾಚ್ ಟೈಮ್ ಬರುತ್ತೆ ನಿಮಗೆ. ಅದರಿಂದ ಕೂಡ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ನೀವೇನು ಮಾಡ್ತೀರಿ, ಯಾವುದೋ ಅಪ್ಡೇಟ್ ಮಾಡಿದ್ರು ಫ್ರೆಂಡ್ಸ್, ಒಂದಿಷ್ಟು ಜಾಸ್ತಿ ಜಾಸ್ತಿ ಮಿನಿಟ್ಸ್ ವಿಡಿಯೋ ಮಾಡಿ ಫ್ರೆಂಡ್ಸ್. ಎಷ್ಟೇ ಟೈಮ್ ತೊಗೊಳ್ಳಿ ಫ್ರೆಂಡ್ಸ್. 2 ದಿನಕ್ಕೆ ಒಂದೇ ವಿಡಿಯೋ ಅಪ್ಲೋಡ್ ಮಾಡಿರೂ ಕೂಡ ಅದಕ್ಕೆ ತಕ್ಕಂತೆ ಕಂಟೆಂಟ್ಸ್ ಇರಬೇಕು, ಅದ್ರ ತಕ್ಕಂತೆ ವಿಡಿಯೋ ಇರಬೇಕು ಫ್ರೆಂಡ್ಸ್. ವಿಡಿಯೋ ಅಪ್ಲೋಡ್ ಮಾಡೋದಂದ್ರೆ ಹೇಗೋ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅದ್ರ ತಕ್ಕಂತೆ ವಿಡಿಯೋ ಅಪ್ಲೋಡ್ ಮಾಡಿ ಫ್ರೆಂಡ್ಸ್. ಅದ್ರ ತಕ್ಕಂತೆ ವಿಡಿಯೋ ಅಪ್ಲೋಡ್ ಮಾಡಿದರೆ ಅದ್ರ ತಕ್ಕಂತೆ ನೀವು ಕಂಟೆಂಟ್ಸ್ ಕೊಡಿ ಫ್ರೆಂಡ್ಸ್. 2 ದಿನಕ್ಕೆ ಒಂದೇ ವಿಡಿಯೋ ಅಪ್ಲೋಡ್ ಮಾಡಿ ಫ್ರೆಂಡ್ಸ್. ನಿಮಗೆ ಎಷ್ಟಾಗುತ್ತೆ ಅಷ್ಟೇ ಒಂದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದು ಅದ್ರ ಸಖತ್ತಾಗಿರ್ಬೇಕು. ಅದ್ರ ಕಂಟೆಂಟ್ ನಿಮ್ಗೆ ನೋಡೋ ಜನರಿಗೆ ಇಷ್ಟ ಆಗಬೇಕು, ಆ ಥರ ವಿಡಿಯೋ ಅಪ್ಲೋಡ್ ಮಾಡಿ ಫ್ರೆಂಡ್ಸ್. ಇಷ್ಟೇ ಒಂದೇ ಟಿಪ್ಸ್ ಫ್ರೆಂಡ್ಸ್. ಇನ್ನು 2ನೇ ಟಿಪ್ಸ್ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ನೀವು ಯಾವುದೋ ವಿಡಿಯೋ ಮಾಡಿದ್ರು ಫ್ರೆಂಡ್ಸ್, ಮೊದಲು ಹೇಳ್ಬೇಕಂದ್ರೆ ನೀವು ಟ್ರೆಂಡಿಂಗಲ್ಲಿ ಯಾವ ವಿಡಿಯೋ ಅಂತ ಚೆಕ್ ಮಾಡಬೇಕು ಫ್ರೆಂಡ್ಸ್. ನೀವು ಟ್ರೆಂಡಿಂಗಲ್ಲಿ ಯಾವ ವಿಡಿಯೋ ಇದೆಯೋ ಅದೇ ವಿಡಿಯೋ ಥರ ನೀವು ಟ್ರೆಂಡಿಂಗ್ ವಿಡಿಯೋ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಟ್ರೆಂಡಿಂಗ್ ಈಗ ಜಾಸ್ತಿ ಯಾವ ಟ್ರೆಂಡಿಂಗ್ ಇರುತ್ತೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಫ್ರೆಂಡ್ಸ್. ಹೇಳ್ಬೇಕಾದ್ರೆ ಮತ್ತು ಬೇರೆ ಏನು ಮಾಡ್ಕೊಡಿ, ಟ್ರೆಂಡಿಂಗ್ ಬಗ್ಗೆ ವಿಡಿಯೋ ಮಾಡಿ, ಅದೇ ಸಖತ್ತಾಗಿ ವಿಡಿಯೋ ಮಾಡಿ. ಅದೇ ನೀವು ಟ್ರೆಂಡಿಂಗ್ ವಿಡಿಯೋ ಮಾಡಿದರೆ ಫ್ರೆಂಡ್ಸ್, ನಿಮ್ಮ ಚಾನಲ್ ಕೂಡ ನಿಮ್ಮ ವಾಚ್ ಟೈಮ್ ಕೂಡ ತುಂಬ ಕಂಪ್ಲೀಟ್ ಆಗುತ್ತೆ. ಹೇಳ್ಬೇಕಂದ್ರೆ ಇದೆ 5 ತಿಂಗಳಲ್ಲಿ ನಿಮ್ಮ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವು ಟ್ರೆಂಡಿಂಗ್ ವಿಡಿಯೋಗಳು ಮಾಡಿದ್ರೆ ಆವಾಗ ಏನಾಗುತ್ತೆ, ಮತ್ತು ನೀವು ಹೆಚ್ಚು ನಿಮಿಷಗಳಿಂದ ವಿಡಿಯೋ ಮಾಡ್ತಾರೆ, ಆವಾಗ ಏನು ಮಾಡುತ್ತೆ, ನಿಮ್ಮ ವಿಡಿಯೋ ವೈರಲ್ ಮಾಡ್ತಾರೆ ಫ್ರೆಂಡ್ಸ್. ಅವರು ಯೂಟ್ಯೂಬರು ವಿಡಿಯೋ ವೈರಲ್ ಮಾಡಿದಾಗ ಆವಾಗ ನಿಮಗೆ ಏನಾಗುತ್ತೆ, ನಿಮ್ಮ ವಾಚ್ ಟೈಮ್ ಕೌಂಟ್ ಆಗುತ್ತೆ ಫ್ರೆಂಡ್ಸ್. ಆವಾಗ ವಾಚ್ ಟೈಮ್ ಕೌಂಟ್ ಆಗಿ ನಿಮ್ಮ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್ 5 ತಿಂಗಳಲ್ಲಿ ಫ್ರೆಂಡ್ಸ್. ಇದು 2ನೇ ಟಿಪ್ಸ್. ನೀವು ಟ್ರೆಂಡಿಂಗ್ ವಿಡಿಯೋ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಆ ನಂತರ ಫ್ರೆಂಡ್ಸ್ 3ನೇ ಟಿಪ್ಸ್ ಹೇಳ್ಬೇಕಂದ್ರೆ, ನೀವು ಎಂಡ್ ಸ್ಕ್ರೀನ್ ಹಾಕಲ್ಲ ಫ್ರೆಂಡ್ಸ್. ನೀವು ಯೂಟ್ಯೂಬಲ್ಲಿ ಎಕ್ಸಾಂಪಲ್ ನಾನೇ ತೊಗೊಳ್ಳಿ, ಈ ವಿಡಿಯೋ ಮುಗಿದ ನಂತರ ಎಂಡ್ ಸ್ಕ್ರೀನ್ ಹಾಕಲ್ಲ ಫ್ರೆಂಡ್ಸ್. ಇದನ್ನು ಎಂಡ್ ಸ್ಕ್ರೀನ್ ಹಾಕಬೇಕು ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಎಂಡ್ ಸ್ಕ್ರೀನ್ ಹಾಕೋದ್ರೆ ಅದು ಎಂಡ್ ಸ್ಕ್ರೀನ್ ಯೂಟ್ಯೂಬ್ದಲ್ಲಿ ಕೊಟ್ಟಿದ್ದಾನಂತೆ. ಅದರಿಂದ ಏನೋ ನಿಮಗೆ ಹೆಲ್ಪ್ ಆಗುತ್ತೆ, ಅದರಿಂದ ನಿಮಗೆ ಚಾನಲ್ಗೆ ಏನೋ ಆಗುತ್ತೆ ಅಂತ ಎಂಡ್ ಸ್ಕ್ರೀನ್ ಕೊಟ್ಟಿರ್ತಾರೆ. ಸುಮ್ಮನೆ ಕೊಡೋಕ್ಕಾಗಲ್ಲ ಫ್ರೆಂಡ್ಸ್. ಅದರಿಂದ ಏನು ಕೊಡ್ತಾರೆ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಹೇಳ್ಬೇಕಂದ್ರೆ ನೀವು ಎಂಡ್ ಸ್ಕ್ರೀನ್ ಐ ಕಾರ್ಡ್ ಹಾಕ್ತೀರ ಫ್ರೆಂಡ್ಸ್. ಐ ಕಾರ್ಡ್ ಹಾಕಿರೋ ಕೆಲವಷ್ಟು ಜನ ಕ್ಲಿಕ್ ಮಾಡಿ ನೋಡ್ತಾರೆ,
ಕೆಳಗಡೆ ಬೇರೆ ವಿಡಿಯೋ ಬಂದಿರುತ್ತೆ, ಅದನ್ನ ಕ್ಲಿಕ್ ಮಾಡಿ ನೋಡ್ತಾರೆ ಫ್ರೆಂಡ್ಸ್. ಕೆಲವಷ್ಟು ಜನ ಇದಾಗಿರುತ್ತೆ. ಅದಕ್ಕೆ ಏನು ಮಾಡೋದು, ಎಂಡ್ ಸ್ಕ್ರೀನ್ ವಿಡಿಯೋ ಹಾಕಿದ್ರೆ ಫ್ರೆಂಡ್ಸ್, ನೀವು ಎಂಡ್ ಸ್ಕ್ರೀನ್ ಹತ್ರ ಮೇಲೆ ಕ್ಲಿಕ್ ಮಾಡಿದರೆ ಅದೇ ನಿಮ್ಮ ವಿಡಿಯೋ ಓಪನ್ ಆಗುತ್ತೆ ಫ್ರೆಂಡ್ಸ್. ಬೇರೆ ವಿಡಿಯೋ ಓಪನ್ ಆಗಲ್ಲ, ಅಲ್ಲಿ ನಿಮ್ಮ ವಿಡಿಯೋಗಳು ಬರ್ತಾರೆ ಫ್ರೆಂಡ್ಸ್, ಅಲ್ಲೇ ನಿಮ್ಮ ವಿಡಿಯೋ ನೋಡ್ತಾರೆ ಫ್ರೆಂಡ್ಸ್. ಇಷ್ಟೇ ಯಾವುದು ಇಷ್ಟು ಈ 3 ಟಿಪ್ಸ್ ಅದಲ್ಲ ಫ್ರೆಂಡ್ಸ್. ಈ 3 ಟಿಪ್ಸನ್ನು ನೀವು ಪಾಲಿಸಿದರೆ ಖಂಡಿತ ನಿಮ್ಮ ವಾಚ್ ಟೈಮ್, ಹೊಸ ಯೂಟ್ಯೂಬರ್ಸ್ ಯಾರ್ಯಾರು ತುಂಬ ಕಷ್ಟಪಡ್ತಾ ಇದ್ದಾರೆ, ನನಗೂ ಕೂಡ ಕಷ್ಟ ಆಗಿದೆ ವಾಚ್ ಟೈಮ್ ಕೌಂಟ್ ಮಾಡೋದಕ್ಕೆ. ತುಂಬ ನಾನು ಕೂಡ ಕಷ್ಟಪಡ್ತಾ ಇದೆ. ಹೇಳ್ಬೇಕಂದ್ರೆ ಈ ಟ್ರಿಕ್ಸ್ ಪಾಲಿಸಿದಾಗ ನನಗೂ ಕೂಡ 50% ಕಂಪ್ಲೀಟ್ ಆಗೋರ್ಗತೆ ಆಗಿದೆ. ಅದಕ್ಕೆ ಯಾರ್ಯಾರು ಹೊಸ ಯೂಟ್ಯೂಬರ್ಸ್ ಇದ್ದಾರಲ್ಲ ಎಲ್ಲರೂ ಈ 3 ಟಿಪ್ಸನ್ನು ನೀವು ಪಾಲಿಸಿದರೆ ನೀವು ಖಂಡಿತ ನಿಮ್ಮ ಚಾನಲ್ ಇರೋದು ಯೂಟ್ಯೂಬ್ ಚಾನಲು ವಾಚ್ ಟೈಮ್ ಕಂಪ್ಲೀಟ್ ಖಂಡಿತ ಆಗುತ್ತೆ. 5 ಮಂತಲ್ಲಿ 5 ತಿಂಗಳಲ್ಲಿ ನೀವು ವಾಚ್ ಟೈಮ್ ಕಂಪ್ಲೀಟ್ ಮಾಡ್ತಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ನಿಮಗೆ ಏನು ಅನಿಸಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ತಿಳಿಸಿ ಫ್ರೆಂಡ್ಸ್. ಮತ್ತೆ ನಿಮಗೆ ಈ ಥರ ಹೊಸ ಯೂಟ್ಯೂಬರ್ಸು ಫ್ರೆಂಡ್ಸ್ ಹೇಳ್ಬೇಕಂದ್ರೆ ನಾನು ಕೂಡ ಹೇಳ್ಬೇಕಂದ್ರೆ ಬರೀ ಜಸ್ಟ್ ನನ್ನ ಚಾನಲ್ ಕ್ರಿಯೇಟ್ ಮಾಡಿ 3-4 ತಿಂಗಳು ಆಗೋಕ್ಕೆ ಬಂದಿತ್ತು. 4 ತಿಂಗಳು ಆದರೆ ಫ್ರೆಂಡ್ಸ್ ಅದರಲ್ಲಿ ನಾನು 1-2 ತಿಂಗಳು ಗ್ಯಾಪ್ ಬಿಟ್ಟೆ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ಚಾನಲ್ ಮಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಆನಂತರ ಫ್ರೆಂಡ್ಸ್ ಇನ್ನೂ 3 ತಿಂಗಳು ಕಂಟಿನ್ಯೂ ಮಾಡ್ತಿದ್ದೆ ಫ್ರೆಂಡ್ಸ್. 3 ತಿಂಗಳಲ್ಲಿ ನಾನು 1K ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿದೆ ಫ್ರೆಂಡ್ಸ್. ಎಷ್ಟು ಇದನ್ನ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ನಾನು ಯೂಟ್ಯೂಬ್ ಬಗ್ಗೆ ವಿಡಿಯೋ ಮಾಡ್ತೀನಿ, ಯೂಟ್ಯೂಬು ಟೆಕ್ನಿಕ್ಕು ಇವೆಲ್ಲ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನಂದು ಎಷ್ಟು ನಿಮಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗ್ತಿದೆ. ಹೇಗೆ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಹೇಳ್ಬೇಕಂದ್ರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅಂದರೆ ನನಗೆ ತುಂಬ ಗೊತ್ತಾಗ್ತಿದೆ. ವ್ಯೂಸ್ ಬರುತ್ತೋ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ನಿಮಗೋಸ್ಕರ ಮಾಡ್ತೀನಿ. ಯಾಕೆಂದರೆ 1000 ಸಬ್ಸ್ಕ್ರೈಬ್ ಕಂಪ್ಲೀಟ್ ಮಾಡಿದರೆ ಬರೀ 3 ತಿಂಗಳಲ್ಲಿ ನೀವು ನಮಗೆ ತುಂಬ ಸಪೋರ್ಟ್ ಮಾಡಿದಾರ. ಹೀಗೆ ಸಪೋರ್ಟ್ ಮಾಡ್ತಾ ಹೇಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಯಾರ್ಯಾರು ಹೊಸ ಯೂಟ್ಯೂಬರ್ಸ್ ಇದಾರಲ್ಲ, ನೀವು 4000 ವಾಚ್ ಟೈಮ್ ಅಂದರೆ ತುಂಬ ಕಷ್ಟ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿದೆ. 4000 ವಾಚ್ ಟೈಮ್ ಕಂಪ್ಲೀಟ್ ಆಗೋದು ಅಂದರೆ ತುಂಬ ಕಷ್ಟ. ಅಂಥವ್ರಿಗೆ 3 ಟಿಪ್ಸನ್ನು ನಾನು ಏನಿಲ್ಲ 3 ಟಿಪ್ಸನ್ನು ಪಾಲಿಸಿ ನೀವು ಖಂಡಿತ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ತಾರೆ. ಮತ್ತೇನು ನನಗೆ ಈ ವಿಡಿಯೋ ತೆಳಗೆ ಬಂದು ಕಮೆಂಟ್ ಮಾಡ್ತಾರೆ ಏನಂತ, ನನ್ನ ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ ಅಣ್ಣ, ನೀವು ಹೇಳೋದು ಟ್ರಿಕ್ಸ್ ನನಗೆ ಉಪಯೋಗ ಆಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಮತ್ತೆ ನಿಮ್ಮ ಮುಂದೆ ಮತ್ತೆ ಟೆಕ್ನಿಕ್ ವಿಡಿಯೋ ಯಾವುದಾದ್ರೂ ನಿಮಗೆ ಅಪ್ಡೇಟ್ಸ್ ಬಗ್ಗೆ ಎತ್ತರ ಬಗ್ಗೆ ವಿಡಿಯೋ ತಂದು ಹೇಳ್ತಾನೆ ಅಂತ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಯಾರಾದರೂ ನನ್ನ ಚಾನಲ್ ಪ್ಲೀಸ್ ಹೊಸಬಾಯಿಗೆ ನೋಡ್ತಿದ್ರಪ್ಪ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಎಲ್ಲರಿಗೂ ಜೈ ಹಿಂದ್ ಮತ್ತೆ ನಿಮ್ಮ ಮುಂದೆ ಬರ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಕ್ತಾಯ.